ನಮಸ್ಕಾರ ಎಲ್ಲ ಅಡುಗೆ ಪ್ರಿಯರಿಗೆ. ಇವತ್ತು ನಾವು ಪನ್ನೀರ್ ಮಸಾಲ ಹೆಂಗೆ ಮಾಡೋದು ಅಂತ ನೋಡೋಣ್ರಿ. ಮೊದಲಿಗೆ ನಾವು ಪನ್ನೀರ್ ತೊಗೊಳ್ಳೋಣ್ರಿ. 1 ಕಪ್ಪು. ಅದಕ್ಕೆ ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡು ಒಂದು 10 ಮಿನಿಟ್ಸ್ ಸೈಡಿಗೆ ಇಟ್ಕೊಳ್ಳೋಣ್ರಿ. ಅದು ಎಲ್ಲ ಹೊಂದ್ಕೊಂಡು ಒಂಥರ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಅದಕ್ಕೆ ಮೊದಲಿಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ್ರಿ. ಆ 10 ಮಿನಿಟ್ಸ್ ಒಳಗೆ ನಾವು ಈ ಕಡೆ ಮಸಾಲೆ ತಯಾರು ಮಾಡ್ಕೊಳ್ಳೋಣ್ರಿ. ಅದಕ್ಕೆ ಏನೇನು ಬೇಕಂದ್ರೆ ಧನಿಯಾ, ಲವಂಗು, ಕಾಳು ಮೆಣಸು, ಪಲಾವ್ ಎಲೆ ಮತ್ತು ಚಕ್ಕಿ ತೊಗೊಳ್ಳೋಣ್ರಿ. ಅದನ್ನು 2 ಸ್ಪೂನ್ ತುಪ್ಪದಾಗ ಹುರ್ಕೊಳ್ಳೋಣ್ರಿ. ನಾನು ಇನ್ಸ್ಟಂಟ್ ತೊಗೊಂಡಿಲ್ಲ, ಬೇಕಾದರೆ ನಿಮ್ಗೆ ಇನ್ಸ್ಟಂಟ್ ಗರಂ ಮಸಾಲ ಸಿಗ್ತಿತ್ತಲ್ಲ ಅದನ್ನು ಹಾಕೋಬಹುದು ರೀ. ನಾನು ಇಲ್ಲೇ ಮನೆಯಲ್ಲೇ ಅದ್ರ ಜೋಡಿನೇ ರುಬ್ಕೊಳ್ಳೋದ್ರಿಂದ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ತೊಗೋರಿ. ಕೊಂಡಿದ್ದಕ್ಕಿಂತ ಎಲ್ಲ ಮನೆಯಲ್ಲೇ ಇರೋದೇ ಪದಾರ್ಥಗಳಾಗಿರೋದ್ರಿಂದ ನಡೀತದೆ. ಚಾಪ್ ಮಾಡಿದ ಒಂದು ಬೌಲ್ ಅಂದರೆ 4 ಉಳ್ಳಾಗಡ್ಡಿ ಹೆಚ್ಕೊಂಡಿರೋದು ಹಾಕ್ಕೊಳ್ಳೋದು ಫಸ್ಟಿಗೆ. ಅದನ್ನೂ ಆ ಮಸಾಲೆ ಜೋಡಿನೇ ಹುರ್ಕೊಳ್ಳೋದು, ಸರಿಯಾಗಿ ಹುರ್ಕೊಳ್ಳೋದು. ಬ್ರೌನ್ ಕಲರ್ ಬರುವವರೆಗೆ ಕೈ ಆಡ್ತಾನೆ ಇರೋದ್ರಿ. ಹಾಗೆ ಒಂದು ಅರ್ಧ ಬಟ್ಲು ಅಂದರೆ ಒಂದು 2 ಟೊಮೆಟೊ, 4 ಉಳ್ಳಾಗಡ್ಡಿ ಇದ್ರೆ 2 ಟೊಮೆಟೊ ಸಾಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹುರಿಯೋದ್ರಿ. ಎಲ್ಲ ಒಂದು ಹದಕ್ಕೆ ಬ್ರೌನ್ ಕಲರ್ ಬರೋವರೆಗೆ ಹುರಿಯೋದು. ಹಾಗೆ ಒಂದು 2 ಹಸಿಮೆಣಸಿಕಾಯಿ ತೊಗೊಳೋಣ್ರಿ. ಅದನ್ನು ಸರಿಯಾಗಿ ಹುರ್ಕೊಂಡು ಇವೆಲ್ಲ ಮಸಾಲೆ ಹುರಿದಾದ್ಮೇಲೆ ರುಬ್ಕೊಂಡ್ಬಿಡೋಣ. ತುಂಬ ಟೇಸ್ಟ್ ಆಗಿರುತ್ತೆ ರೀ. ಚೆನ್ನಾಗಿ ರುಬ್ಕೊಂಡ್ರೆ ಚಲೋ ಬರ್ತೈತೆ. ರುಬ್ಕೊಂಡಾದ್ಮೇಲೆ ಒಂದು ಬಾಣಲೆಗೆ ತುಪ್ಪ ಹಾಕ್ಕೊಂಡ್ರಿ. 2 ಸ್ಪೂನು ಬೇಕಂದ್ರೆ ಎಣ್ಣೆ ಹಾಕ್ಕೋಬೋದು. ಆ ತುಪ್ಪ ಆದರೆ ಟೇಸ್ಟ್ ಬರುತ್ತೆ. ಅದ್ರಾಗ ನಾವು ಸೈಡಿಗೆ ಇಟ್ಕೊಂಡು ಪನ್ನೀರ್ ಚೆಂದಾಗಿ ಹುರ್ಕೊಳ್ಳೋಣ್ರಿ. ಸ್ವಲ್ಪ ಭಾಳ ಅತಿಯಾಗಿ ಏನು ಹುರ್ಕೊಳ್ಬೇಡ್ರಿ, ಸುಮ್ಮನೆ ಅದು ರಬ್ಬರ್ ಥರ ಒಂಥರ ಆಗುತ್ತೆ. ಮೀಡಿಯಮಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಮೆತ್ತಗೆ ಸ್ಮೂತಾಗಿ ಬರ್ತದೆ ರೀ. ಹಾಗೆ ಈ ಕಡೆ ಒಂದು ಬಾಣಲೆಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕ್ಕೊಂಡು ಪಾನೆ ಹಾಕ್ಕೊಂಡ್ರಿ. ಹಸಿ ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ್ರಿ. ಇದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡ್ತೈತಲ್ರಿ, ಅದಕ್ಕೆ ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಮೊದಲಿಗಾಗಲೇ ರುಬ್ಕೊಂಡಿವ್ರಿ, ಆದರೂ ಟೇಸ್ಟಿಗೆ ಹಾಕ್ಕೊಳ್ಳೋಣ. ಇದಕ್ಕೆ 1 ಟೇಬಲ್ ಸ್ಪೂನ್ ದಟ್ಟು ಪಾವ್ ಭಾಜಿ ಮಸಾಲ ಹಾಕ್ಕೊಳ್ಳೋಣ್ರಿ. ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಸ್ವಲ್ಪ ಅಚ್ಚ ಖಾರದ ಪುಡಿ, ಈಗಾಗಲೇ ಖಾರ ಹೆಚ್ಚು ಹಾಕ್ಕೊಂಡೇವ್ರಿ, ಆರು ಸ್ವಲ್ಪ ಹಾಕ್ಕೊಳ್ಳೋಣ. ಬೇಡ ಅಂದರೂ ಬಿಡ್ಬೋದು. ಸ್ವಲ್ಪ ಅದಕ್ಕೆ ಅರಿಶಿನ ಹಾಕ್ಕೊಳ್ಳೋಣ್ರಿ. ಇದಕ್ಕೆ ನಾವು ರುಬ್ಕೊಂಡಿಂತ ಮಿಶ್ರಣವನ್ನು ಇದ್ರಾಗ ಆ್ಯಡ್ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ನೀರು ನಮ್ಗೆ ಹೆಂಗೆ ಬೇಕು ಹಂಗೆ ಹದವಾದ, ಅಂದರೆ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು, ಜಾಸ್ತಿ ಬೇಕಂದ್ರೆ ಜಾಸ್ತಿ ನೀರು ಹಾಕ್ಕೊಂಡು ಒಂದು ಕುದಿ ಬರ್ಬೇಕು ಕುದಿಸೋಣ್ರಿ. ಸ್ವಲ್ಪ ಹಸಿ ಹಸಿ ಅನ್ನೋದು ಕುದಿಸಿ ಆದಮೇಲೆ ಹೋಗ್ಬಿಡುತ್ತೆ. ಇದಕ್ಕೆ ನಾವು ಬೇಯಿಸಿಟ್ಕೊಂಡು ನೀರು ಹಾಕ್ಕೊಳ್ಳೋಣ್ರಿ. ಒಂದು 2 ಹನಿಯಷ್ಟು ಲಿಂಬು ಹಾಕ್ಕೊಳ್ಳೋಣ್ರಿ. ಹಾಗೆ ಸ್ವಲ್ಪ ಕಸೂರಿ ಮೇಥಿ ಸಿಗ್ತೈತಲ್ರಿ ಅದಷ್ಟು, ಆಮೇಲೆ ಸ್ವಲ್ಪ ಮೊಸರು, ಕ್ರೀಮಿ ಮೊಸರು ಸಿಗ್ತೈತಲ್ರಿ ಹಾಕ್ಕೊಳ್ಳೋಣ್ರಿ. ಎಲ್ಲಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಈಗ ನಿಮ್ಗೆ ರುಚಿಕರವಾದ ಡಾಬಾ ಸ್ಟೈಲ್ದು ರುಚಿಕರವಾದ ಪನ್ನೀರ್ ಮಸಾಲ ಉಣ್ಣಾಕ ಈಗ ರೆಡಿ ಆಗುತ್ತೆ. ಇಲ್ಲ ಪುಲ್ಕ, ತಂದೂರಿ ರೊಟ್ಟಿ ಇದ್ರ ಜೋಡಿ ಬಾಡ್ಸ್ಕೊಂಡು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿರಿ, ನೋಡಿರಿ. ಈ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು ರೀ.